ನಂದಿ ಬೆಟ್ಟ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿ ವೀಕೆಂಡ್ ಸಾವಿರಾರು ಜನ ಸನ್ರೈಸು, ಟ್ರೆಕ್ಕು, ಫೋಟೋ ತಗೊಳ್ಳೋಕ್ಕೆ ಹೋಗ್ತಾರೆ. ಆದರೆ ನೀವು ನಿಂತಿರೋದು ಒಂದು ವ್ಯೂ ಪಾಯಿಂಟ್ ಅಲ್ಲ, ಅದೊಂದು ಕೋಟೆ ಗೊತ್ತಾ. ಈ ಕಲ್ಲಿನಂಚಿನಲ್ಲಿ ನಿಂತು ಜನ ಒಂದು ಪ್ರಶ್ನೆ ಕೇಳ್ತಾರೆ, ಇಲ್ಲಿಂದ ಕೈದಿಗಳನ್ನ ಕೆಳಗಡೆ ತಳ್ತಿದ್ರಂತೆ, ನಿಜಾನಾ ಅಂತ. ನಾವು ಅದೇ ಉತ್ತರ ಹುಡ್ಕೋಕ್ಕೆ ಇವತ್ತು ಹೊರಟಿದ್ದೀವಿ. ಸಿಕ್ಕಿದ್ದು ಒಂದು ಕತೆ ಅಲ್ಲ, 3. ಒಂದು ಟಿಪ್ಪು, ಒಂದು ಬ್ರಿಟಿಷ್, ಮತ್ತು ಇನ್ಯಾರಿಗೂ ಸಿಗೋದು ಒಂದು ಖಜಾನೆ. ಇವತ್ತು ಎಲ್ಲನೂ ನೋಡೋಣ. ಕತೆ ಕಾರ್ನರ್ಗೆ ಸ್ವಾಗತ. ನಂದಿ ಬೆಟ್ಟ ನೋಡೋಕ್ಕೆ ಒಂದು ಬೆಟ್ಟ, ಆದರೆ ಒಂದು ಸಾಮ್ರಾಜ್ಯಕ್ಕೆ ಇದೊಂದು ವೆಪನ್ ಆಗಿತ್ತು. ಯಾಕಂದರೆ ಯುದ್ಧ ಗೆಲ್ಲೋದು ಕೆಲವೊಮ್ಮೆ ಸೈನ್ಯದಿಂದ ಅಲ್ಲ, ಇನ್ಫಾರ್ಮೇಷನಿಂದ. ಒಂದು ನಂಬರ್ ನೋಡಿ, ನಂದಿ ಬೆಟ್ಟ ಸಮುದ್ರದ ಮಟ್ಟದಿಂದ 1478 ಮೀಟರ್ ಮೇಲಿದೆ. ಸುತ್ತಮುತ್ತಲಿನ ಬಯಲುಸೀಮೆ ಸುಮಾರು 950 ಮೀಟರ್ ದೂರ ಇದೆ. ಆದರೆ ಈ ಬೆಟ್ಟ ತನ್ನ ಸುತ್ತಮುತ್ತಲಿನ ಭೂಮಿಯಿಂದ ಸುಮಾರು 500 ಮೀಟರ್ ಮೇಲ್ ನಿಂತಿದೆ. ಇದರ ಅರ್ಥ ಇಷ್ಟೇ, ಬೆಟ್ಟದ ಮೇಲೆ ನಿಂತವನಿಗೆ ಕೆಳಗಿನ ಜನ ದೂರದಿಂದನೇ ಕಾಣಿಸ್ತಿದ್ರು. ಕೆಳಗಿನ ಜನರಿಗೆ ಮೇಲೆ ಯಾರು ನಿಂತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅದು ಬೆಟ್ಟ ಅಲ್ಲ, ಅದೊಂದು ಅಡ್ವಾಂಟೇಜ್. ಆ ಕಾಲದಲ್ಲಿ ಇನ್ಫಾರ್ಮೇಷನ್ ಒಂದೇ ವೇಗದಲ್ಲಿ ಚಲಿಸ್ತಿತ್ತು, ಅದೇ ಕುದುರೆ ವೇಗದಲ್ಲಿ. ಬೆಟ್ಟದ ಮೇಲೆ ನಿಂತವನು ಕಣ್ಣು ಕುದುರೆಗಿಂತ ವೇಗವಾಗಿ ಕೆಲಸ ಮಾಡ್ತಿತ್ತು. ಕೆಲವೇ ನಿಮಿಷಗಳ ಮುಂಚೆ ಸಿಗೋ ಒಂದು ಎಚ್ಚರಿಕೆ ಸಾವಿರಾರು ಜನದ ಜೀವನ ಉಳಿಸ್ಬೋದಿತ್ತು. ಅದಕ್ಕೆ ನೂರಾರು ವರ್ಷಗಳ ಕಾಲ ಈ ಬೆಟ್ಟ ಯಾರ ಕೈಲೂ ಶಾಂತಿಯಾಗಿ ಇರಲೇ ಇಲ್ಲ. ಗಂಗರಿಂದ ವಿಜಯನಗರದವರೆಗೆ ಹೆಸರುಗಳು ಬದಲಾದವು, ಭಾಷೆ ಬದಲಾಯಿತು, ಧ್ವಜಗಳು ಬದಲಾದವು. ಒಂದು ವಿಷಯ ಮಾತ್ರ ಬದಲಾಗಲೇ ಇಲ್ಲ, ನಂದಿ ಬೆಟ್ಟನ ಬಿಟ್ಟು ಹೋಗೋಕ್ಕೆ ಯಾರೂ ಇಷ್ಟಪಡ್ತಿರ್ಲಿಲ್ಲ. ಈ ಬೆಟ್ಟದ ಬುಡದಲ್ಲಿ ಒಂದು ದೇವಸ್ಥಾನ ಇದೆ, ಭೋಗನಾಥೀಶ್ವರ. ಇದು 9ನೇ ಶತಮಾನದ ನಿರ್ಮಾಣ. ಅಂದರೆ ಟಿಪ್ಪು ಸುಲ್ತಾನ್ ಹುಟ್ಟಕ್ಕೆ ಸುಮಾರು 900 ವರ್ಷಗಳ ಮುಂಚೆನೇ ಇದಿತ್ತು. ಅದಕ್ಕೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಮುಟ್ಟೋ ಫೋರ್ಟ್ ಗೋಡೆ ಟಿಪ್ಪು ಕಾಲದಾಗಿರ್ಬೋದು, ಆದರೆ ಆ ಜಾಗ ಟಿಪ್ಪುಗಿಂತ 900 ವರ್ಷ ಹಿಂದೆನೇ ಮುಖ್ಯ ಆಗಿತ್ತು. ಪ್ರತಿ ಹೊಸ ರಾಜ ಈ ಫೋರ್ಟ್ಗೆ ಇನ್ನೊಂದು ಕಲ್ಲು ಸೇರಿಸಿದ್ರು, ಇನ್ನೊಂದು ಗೋಡೆ ಕಟ್ಟಿದ್ರು. ವರ್ಷಗಳ ಕಾಲ ಮನುಷ್ಯರು ಫೋರ್ಟ್ನ ಕಟ್ಟಿರಲಿಲ್ಲ, ಫೋರ್ಟ್ ಮನುಷ್ಯರನ್ನ ಬದಲಾಯಿಸ್ತಿತ್ತು. ಒಂದು ಜನ್ರೇಷನ್ ಅದನ್ನು ರಕ್ಷಿಸ್ತಿತ್ತು, ಇನ್ನೊಂದು ಜನ್ರೇಷನ್ ಅದಕ್ಕಾಗಿ ಸಾವನ್ನು ಎದುರಿಸ್ತಿತ್ತು. ಮತ್ತು ಈ ಬೆಟ್ಟದ ಮೇಲೆ ಒಂದು ಜಾಗ ಇದೆ, ಪ್ರತಿ ಟೂರಿಸ್ಟ್ ಅಲ್ಲಿ ನಿಂತು ಫೋಟೋ ತೆಗೆಸ್ಕೋತಾರೆ, ಸೆಲ್ಫಿ ಹಾಕೋತಾರೆ, ನಗ್ತಾರೆ, ಖುಷಿ ಪಡ್ತಾರೆ. ಆ ಜಾಗದ ಹೆಸರು ಟಿಪ್ಪೂಸ್ ಡ್ರಾಪ್. ಆ ಹೆಸರು ಬಂದಿದ್ದು ಹೇಗೆ? ಆ ಹೆಸರು ಆಧಾರ ಏನು? ಉತ್ತರ ನೀವು ಅಂದ್ಕೊಂಡ್ರ ಥರ ಇಲ್ಲ. 18ನೇ ಶತಮಾನದ ಮಧ್ಯಭಾಗ ದಕ್ಷಿಣ ಭಾರತದಲ್ಲಿ 4 ಶಕ್ತಿಗಳು ಒಂದೇ ವಿಷಯಕ್ಕಾಗಿ ಹೋರಾಡ್ತಿದ್ವು, ಅದೇ ಪವರ್. ಮರಾಠರು, ನಿಜಾಮು, ಮೈಸೂರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ. ಆ ಸಮಯದಲ್ಲಿ ಮೈಸೂರು ಸಾಮ್ರಾಜ್ಯದಿಂದ ಒಂದು ಹೆಸರು ಮೇಲೆ ಬಂದಿತ್ತು, ಅದೇ ಹೈದರಾಲಿ. ಅವರು ರಾಜನಾಗಿದ್ದು ಹುಟ್ಟಿನಿಂದ ಅಲ್ಲ, ಯುದ್ಧ ಭೂಮಿಲಿ ತಮ್ಮ ಹೆಸರನ್ನು ತಾವೇ ಕಟ್ಕೊಂಡಿದ್ರು. ಮತ್ತು ಅವರಿಗೆ ಒಂದು ವಿಷಯ ಕ್ಲಿಯರ್ ಆಗಿತ್ತು, ಬ್ರಿಟಿಷ್ನ ಓಪನ್ ಫೀಲ್ಡಲ್ಲಿ ಗೆಲ್ಲೋಕ್ಕೆ ಕಷ್ಟ ಅಂತ. ಅದಕ್ಕೆ ಅವರು ಬೇರೆ ದಾರಿನೇ ಹುಡಿಕೊಂಡಿದ್ರು. ಆ ಲಿಸ್ಟ್ನಲ್ಲಿ ಬೆಟ್ಟಗಳು, ಅದರಲ್ಲಿ ನಂದಿ ಬೆಟ್ಟ ಮೇಲ್ನೇ ಸಾಲಿನಲ್ಲಿತ್ತು. ಹೈದರಾಲಿ ನಂತರ ಆ ಜವಾಬ್ದಾರಿ ಅವ್ರ ಮಗನ ಕೈಗೆ ಸೇರ್ತು, ಅವರೇ ಟಿಪ್ಪು ಸುಲ್ತಾನ್. ಟಿಪ್ಪು ಒಬ್ಬ ಸ್ಟ್ರಾಟಜಿಸ್ಟ್ ಆಗಿದ್ರು. ಇದನ್ನು ಅವ್ರ ವಿರೋಧಿಗಳು ಕೂಡ ಡಿನೈ ಮಾಡಲ್ಲ. ಅವರಿಗೆ ಒಂದು ಫೋರ್ಟ್ ಅಂದರೆ ಕೇವಲ ಕಲ್ಲಿನ ಗೋಡೆ ಆಗಿರಲಿಲ್ಲ, ಅದು ಒಂದು ನೆಟ್ವರ್ಕ್ನ ಒಂದು ಪಾಯಿಂಟ್. ಒಂದು ಬೆಟ್ಟ ಬಿದ್ದರೆ ಪಕ್ಕದ ಬೆಟ್ಟಗೆ ಗೊತ್ತಾಗಬೇಕು, ಪಕ್ಕದ ಬೆಟ್ಟ ಬಿದ್ದರೆ ಶ್ರೀರಂಗಪಟ್ಟಣಕ್ಕೆ ಗೊತ್ತಾಗಬೇಕು. ಈ ಥರ ಇತ್ತು ಅವರ ನೆಟ್ವರ್ಕ್. ನಂದಿ ಬೆಟ್ಟನ ನೆಟ್ವರ್ಕ್ ಉತ್ತರ ದಿಕ್ಕಿನ ಕಣ್ಣಾಗಿತ್ತು. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು ಕಣ್ರಿ. ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ ಭಾರತಕ್ಕೆ ಬಂದ ಉದ್ದೇಶ ವ್ಯಾಪಾರ. ಆದರೆ 18ನೇ ಶತಮಾನದ ಕೊನೆಯಲ್ಲಿ ಅವರಿಗೆ ವ್ಯಾಪಾರಕ್ಕಿಂತ ಹೆಚ್ಚು ಭೂಮಿ ಬೇಕಾಗಿತ್ತು. ಮತ್ತು ಭೂಮಿ ಬೇಕಾದರೆ ಮೊದಲು ಫೋರ್ಟ್ಸ್ ಬೇಕು. 1790 ಥರ್ಡ್ ಆಂಗ್ಲೋ ಮೈಸೂರು ವಾರ್ ಶುರು ಆಯಿತು. ಈ ಯುದ್ಧದ ಬ್ರಿಟಿಷ್ ಕಮಾಂಡರ್ ಆಗಿದ್ದು ಲಾರ್ಡ್ ಕಾರ್ನ್ವಾಲಿಸ್. ಈ ಹೆಸರು ನಿಮಗೆ ಪರಿಚಯ ಇರಲಿಕ್ಕಿಲ್ಲ ಅನಿಸುತ್ತೆ, ಆದರೆ ಈ ವಿಷಯ ಕೇಳಿ. 10 ವರ್ಷಗಳ ಮುಂಚೆ ಇದೇ ಕಾರ್ನ್ವಾಲಿಸ್ ಅಮೇರಿಕಾದಲ್ಲಿ ಯಾರ್ಕ್ ಟೌನಲ್ಲಿ ಶರಣಾಗತಿಯಾಗಿದ್ದರು. ಬ್ರಿಟನ್ ಅಮೇರಿಕನ ಕಳೆದುಕೊಂಡಿದ್ರು. ಮತ್ತು ಆ ಸೋಲಿನ ನಂತರ ಈಗ ನಂದಿ ಬೆಟ್ಟದ ಬುಡದಲ್ಲಿ ನಿಂತಿದ್ದಾರೆ. ಅವರಿಗೆ ಒಂದು ವಿಷಯ ಅಂತೂ ಗೊತ್ತಿತ್ತು, ನಂದಿ ಬೆಟ್ಟ ಬೀಳುತ್ತೆ ಅಂದರೆ ಒಂದು ಬೆಟ್ಟ ಬೀಳಲ್ಲ, ಅದೊಂದು ದೊಡ್ಡ ಸ್ಟ್ರಾಟಜಿನೇ ಬೀಳುತ್ತೆ ಅಂತ.
October 1971 ಬ್ರಿಟಿಷ್ ಸೈನ್ಯ ಬೆಟ್ಟದ ಬುಡದಲ್ಲಿ ಬಂದು ನಿಂತ್ಕೋತು. ಮತ್ತೆ ಅವರಿಗೆ ಒಂದು ವಿಷಯ ಬೇಗನೆ ಅರ್ಥ ಆಯಿತು. ಈ ಬೆಟ್ಟನ ಹತ್ತೋಕೆ ದಾರಿ ಇತ್ತು, ಆದರೆ ದಾರಿ ಇದ್ದಿದ್ದು ಒಂದೇ. ಬೆಟ್ಟದ 3 ಭಾಗದ ಸುತ್ತಲೂ ಕಾದಿರೋ ಕಲ್ಲಿನ ಗೋಡೆ, ಹತ್ತಕ್ಕೆ ಸಾಧ್ಯನೇ ಇಲ್ಲ. ಉಳಿದಿದ್ದು ಒಂದು ಮುಖ, ಅದರಲ್ಲಿ 2 ಬಲಿಷ್ಠ ಗೋಡೆಗಳು, ಒಂದು ಔಟ್ವರ್ಕ್, ಬಾಗಿಲ ಮೇಲೆ ನೇತಾಡ್ತಿರೋ ಫೈರು, ಮೇಲೆ ಕಾವಲು. ಅಂದರೆ ಬ್ರಿಟಿಷ್ಗೆ ಮೊದಲು ಬೆಟ್ಟನ ಗೆಲ್ಲಬೇಕಾಗಿರಲಿಲ್ಲ, ಮೊದಲು ಗೋಡೆನ ಗೆಲ್ಲಬೇಕಾಗಿತ್ತು. ಅದಕ್ಕೆ ಅವರು ಸೈನ್ಯನ ಕಳಿಸ್ಲಿಲ್ಲ, ಮೊದಲು ಟೂಪ್ ಕಳಿಸಿದ್ರು, ಅಂದರೆ ಕೆನಾನ್. ದಿನಗಳ ಕಾಲ ಅಲ್ಲ, ಒಂದೇ ಜಾಗಕ್ಕೆ ಪುನಃ ಕೆನಾನ್ನಿಂದ 1 ವಾರ, 2 ವಾರ, 3 ವಾರ ಹೊಡಿತಾನೆ ಇದ್ರು. ಗೋಡೆ ನಿಧಾನವಾಗಿ ದುರ್ಬಲ ಆಯಿತು. ಯಾಕೆಂದರೆ ಕಲ್ಲಿನ ಕೋಟೆ ಗೆಲ್ಲಕ್ಕೆ ಒಂದು ವಿಷಯ ಸಾಕಾಗುತ್ತೆ, ಒಂದು ಬಿಚ್ಚು. 18 ಅಕ್ಟೋಬರ್ 1791 ರಾತ್ರಿ ಚಂದ್ರ ಬೆಳಕಿನಲ್ಲಿ ಬ್ರಿಟಿಷ್ ಸೈನ್ಯ ಆ ಬಿಚ್ಚಿನ ಕಾಡಿಗೆ ಹಚ್ಚಿತ್ತು. 19 ಅಕ್ಟೋಬರ್ 1791 ನೂರಾರು ವರ್ಷಗಳಿಂದ ಇಂಪ್ರಿಗ್ನೆಬಲ್ ಅಂತ ಹೆಸರು ಮಾಡಿದ್ದ ನಂದಿ ಬೆಟ್ಟ ಮೊದಲನೇ ಬಾರಿಗೆ ಬಿರುಕು ಬಿಟ್ಟಿತ್ತು. ಮತ್ತು ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ತಾರೀಖನ್ನ ಗಮನಿಸಿ. 19 ಅಕ್ಟೋಬರ್ 10 ವರ್ಷಗಳ ಹಿಂದೆ ಇದೇ ತಾರೀಕಿನಲ್ಲಿ, ಅಂದರೆ 19 ಅಕ್ಟೋಬರ್ 1781 ಇದೇ ಕಾರ್ನ್ವಾಲಿಸ್ ಯಾರ್ಕ್ಟೌನ್ನಲ್ಲಿ ತನ್ನ ಸೈನ್ಯವನ್ನು ಶರಣು ಮಾಡಿದ್ದ. ಒಂದು ಸಾಮ್ರಾಜ್ಯನ ಕಳೆದುಕೊಂಡ ದಿನ, ಇನ್ನೊಂದು ಸಾಮ್ರಾಜ್ಯದ ಗೆದ್ದಿದ್ದ ದಿನ ಅದೇ ತಾರೀಕು 10 ವರ್ಷಗಳ ನಂತರ. ಆ ಕ್ಷಣ ಒಂದು ಫೋರ್ಟ್ ಕ್ಯಾಪ್ಚರ್ ಆಗಿದ್ದು ಮಾತ್ರ ಅಲ್ಲ, ಟಿಪ್ಪು ಸುಲ್ತಾನ್ನ ಡಿಫೆನ್ಸ್ ನೆಟ್ವರ್ಕ್ನ ಉತ್ತರ ದಿಕ್ಕಿನ ಕಣ್ಣು ಮುಚ್ಚೋಗಿತ್ತು. ಬೆಂಗಳೂರು ಪ್ರದೇಶದ ಮೇಲೆ ಬ್ರಿಟಿಷ್ ಹಿಡಿತ ಗಟ್ಟಿಯಾಗಿತ್ತು. ಆದರೆ ಕತೆ ಇಂಟ್ರೆಸ್ಟಿಂಗ್ ಆಗೋದು ಈ ಕೆನಾನ್ ಸೌಂಡ್ ನಿಂತ ಮೇಲೆ. 1798 ಒಪ್ಪಂದದಲ್ಲಿ 3rd ಆಂಗ್ಲೋ ಮೈಸೂರು ವಾರ್ ಮುಗಿಯುತ್ತೆ. ಟಿಪ್ಪು ಅರ್ಧ ರಾಜ್ಯವನ್ನು ಕಳೆದುಕೊಳ್ತಾರೆ. ಆದರೆ ನಂದಿ ಬೆಟ್ಟ ಅದು ಆ ದಿನ ಬ್ರಿಟಿಷ್ ಕೈಲಲ್ಲಿ ಉಳಿಯಿಲ್ಲ. ಈ ಬೆಟ್ಟ ಶಾಶ್ವತವಾಗಿ ಬ್ರಿಟಿಷ್ ಕೈಗೆ ಹೋಗಿದ್ದು 1791 1799 ಟಿಪ್ಪು ಸುಲ್ತಾನ್ ಸತ್ತ ಆದಮೇಲೆ. ಮತ್ತು ಆ ನಂತರ ಆಗಿದ್ದು ಒಂದು ಮಿಲಿಟರಿ ಸ್ಟೋರಿ ಏನಲ್ಲ. ಬ್ರಿಟಿಷರ ಅಧಿಕಾರಿಗಳಿಗೆ ಈ ಬೆಟ್ಟದ ತಂಪಾದ ಗಾಳಿ ತುಂಬ ಇಷ್ಟ ಆಯಿತು. ಆದರೆ ಈ ಬಂಗ್ಲೋಸು, ಗಾರ್ಡನ್ನು, ಸಮ್ಮರ್ ರೆಸಿಡೆನ್ಸ್ ಇವೆಲ್ಲ ಕೂಡಲೇ ಆಗಲಿಲ್ಲ. ದಾಳಿಯಾದ ಸುಮಾರು 40 ವರ್ಷಗಳ ನಂತರ, ಅಂದರೆ 1830 ಮತ್ತು 40ರ ದಶಕದಲ್ಲಿ ಮೈಸೂರು ಕಮಿಷನರ್ ಮಾರ್ಕ್ ಕಬ್ಬನ್ಗಾಗಿ ಇಲ್ಲಿ ಒಂದು ಸಮ್ಮರ್ ರೆಸಿಡೆನ್ಸ್ ಕಟ್ಟಿದ್ರು. ಯುದ್ಧದ ಕೋಟೆ ನಿಧಾನವಾಗಿ ಒಂದು ಸಮ್ಮರ್ ರೀಟ್ರೀಟ್ ಆಯಿತು. ಇಲ್ಲಿ ತುಂಬ ಜನ ಒಂದು ಮಾತು ಹೇಳ್ತಾರೆ ನೋಡಿ, ಎಷ್ಟು ದೊಡ್ಡ ಐರನಿ, ಕೆನಾನ್ ಸ್ಮೋಕ್ ಇದ್ದ ಜಾಗ ಈಗ ಟೀ ಕಪ್ ಇದ್ದ ಜಾಗ ಆಯಿತು ಅಂತ. ಆದರೆ ಇದು ಐರನಿ ಅಲ್ಲ, ಯಾಕೆಂದರೆ ಟಿಪ್ಪು ಸುಲ್ತಾನ್ ಕೂಡ ಇದೇ ಬೆಟ್ಟದ ಮೇಲೆ ಸಮ್ಮರ್ ರಿಟ್ರೀಟ್ ಆಗಿ ಬಳಸಿದ್ರು. ಬೆಟ್ಟದ ತಂಪು, ಆ ಗಾಳಿ, ಆ ನೋಟ, ಇದು ಬ್ರಿಟಿಷರ ಆವಿಷ್ಕಾರ ಏನಲ್ಲ. ಅವರು ಬೆಟ್ಟನ ಗೆದ್ದಿದ್ರು, ಆದರೆ ಬೆಟ್ಟನ ಯೂಸ್ ಮಾಡೋ ವಿಧಾನ ಅದನ್ನು ಅವರು ಟಿಪ್ಪುಯಿಂದನೇ ಪಡ್ಕೊಂಡಿದ್ರು. ಅದೇ ಗೋಡೆ, ಅದೇ ಬಾಗಿಲು, ಅದೇ ಬೆಟ್ಟ, ಬದಲಾಗಿದ್ದು ಅದ್ರ ಓನರ್ ಮಾತ್ರ. ಬ್ರಿಟಿಷ್ ನಂದಿ ಬೆಟ್ಟನ ಕ್ಯಾಪ್ಚರ್ ಮಾಡಿದ್ರು, ಫೋರ್ಟ್ನ, ಬಂಗ್ಲೆಗಳನ್ನ, ಗಾರ್ಡನ್ನ ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ಆದರೆ ಒಂದು ವಿಷಯ ಅವ್ರ ಕೈಗೆ ಸಿಕ್ಕಲಿಲ್ಲ, ಅದೇ ಜನರ ಕಲ್ಪನೆ. ಯಾಕಂದರೆ ಬ್ರಿಟಿಷ್ ಕಾಲದ ನಂತರ ಈ ಬೆಟ್ಟದ ಒಂದು ಜಾಗಕ್ಕೆ ಒಂದು ಹೊಸ ಹೆಸರು ಬಂತು ಕಣ್ರಿ, ಅದೇ ಟಿಪ್ಪು ಸ್ಟ್ರಾಪ್. ಮತ್ತು ಆ ಹೆಸರು ಬಂದಿದ್ದು ಟಿಪ್ಪು ಸುಲ್ತಾನ್ ಸತ್ತ ನಂತರ. ಮೊದಲು ಒಂದು ವಿಷಯ ಸ್ಪಷ್ಟ ಮಾಡಬೇಕು, ಈ ಹೆಸರನ್ನು ಟಿಪ್ಪು ಸುಲ್ತಾನ್ ಇಟ್ಟಿಲ್ಲ, ಅವ್ರ ಕಡೆಯವರು ಕೂಡ ಇಟ್ಟಿಲ್ಲ. ಅವ್ರ ಕಾಲದ ದಾಖಲೆಗಳಲ್ಲಿ ಈ ಹೆಸರು ಉಲ್ಲೇಖನೇ ಇಲ್ಲ. ಆದರೆ ಇವತ್ತು ನಂದಿ ಬೆಟ್ಟಕ್ಕೆ ಹೋದರೆ ಗೈಡ್ಗಳು, ಲೋಕಲ್ ಕತೆ ಹೇಳೋರು, ಇನ್ಸ್ಟಾಗ್ರಾಮ್ ರೀಲ್ಸು, ಬಹುತೇಕ ಎಲ್ಲರೂ ಒಂದೇ ಮಾತನ್ನ ಹೇಳ್ತಾರೆ, ಟಿಪ್ಪು ಇಲ್ಲಿ ತಪ್ಪು ಮಾಡಿದವ್ರನ್ನ, ಅಂದರೆ ಅಪರಾಧಿಗಳನ್ನ ಇಲ್ಲಿಂದ ಕೆಳಗಡೆ ತಳ್ಳಿ ಶಿಕ್ಷೆ ಕೊಡ್ತಿದ್ದ ಅಂತ. ಆ ಅಂಚಿನ ಬಳಿ ನಿಂತು ಕೆಳಗೆ ನೋಡಿದ್ರೆ ಆ ಕತೆ ನಿಜ ಅಂತಾನೆ ಅನಿಸುತ್ತೆ. ಭಯ ಸಹಜ, ಆದರೆ ಒಂದು ಡಾಕ್ಯುಮೆಂಟ್ರಿಗೆ ಭಯ ಸಾಕಾಗಲ್ಲ, ಎವಿಡೆನ್ಸ್ ಬೇಕು. ಅದಕ್ಕೆ ನಾವು ಈ ಪ್ರಶ್ನೆಯನ್ನು 2 ಭಾಗ ಮಾಡಬೇಕು. ಮೊದಲನೇದು, ಆ ಕಾಲದಲ್ಲಿ ಈ ಥರ ಜಾಗದಿಂದ ತಳ್ಳಿ ಶಿಕ್ಷೆ ಕೊಡೋ ಪದ್ಧತಿ ಏನಾದರೂ ಇತ್ತಾ ಅಂತ. ಎರಡನೇದು, ಅದೇ ಪದ್ಧತಿ ಈ ಬಂಡೆ ಮೇಲೆ ನಡೀತಾ ಇತ್ತಾ ಅಂತ. ಈ 2 ಪ್ರಶ್ನೆಗಳು ಒಂದೇ ಅಲ್ಲ. ಮತ್ತು ಇವತ್ತು ಜನ ಈ 2ಅನ್ನ ಬೆರೆಸಿ ಬಿಡ್ತಾರೆ. ಮೊದಲನೇ ಪ್ರಶ್ನೆ, 18ನೇ ಶತಮಾನದ ಭಾರತದಲ್ಲಿ ಮರಣದಂಡ ಅನ್ನೋ ಶಿಕ್ಷೆ ಸಾಮಾನ್ಯ ಆಗಿತ್ತು. ಆ ಶಿಕ್ಷೆಗಳು ಕ್ರೂರವಾಗಿದ್ವು. ಟಿಪ್ಪುನ ಕಾಲದ ದಾಖಲೆಗಳಲ್ಲಿ, ಅವರ ವಿರೋಧಿಗಳ ಬರಹಗಳಲ್ಲಿ 2ರಲ್ಲೂ ಉಲ್ಲೇಖ ಇದೆ. ಆದರೆ ಆ ಕತೆ ಅಸಾಧ್ಯ ಏನಲ್ಲ. ಆದರೆ ಈ 2ನೇ ಪ್ರಶ್ನೆ, ಇದು ಬೇರೆ. ಟಿಪ್ಪು ಸುಲ್ತಾನ್ ಈ ನಿರ್ದಿಷ್ಟ ಬಂಡೆ ಮೇಲೆ ಅಪರಾಧಿಗಳನ್ನ ತಳ್ತಿದ್ನ ಅಂತ. ಅವ್ರ ಕಾಲದ ಯಾವ ದಾಖಲೆಗಳಲ್ಲೂ ಒಂದೇ ಒಂದು ಆರ್ಡರ್ ಇಲ್ಲ,
ಒಂದು ಸಾಕ್ಷಿಯ ವರದಿ ಇಲ್ಲ, ಒಂದು ಉಲ್ಲೇಖ ಇಲ್ಲ. ಇರುವುದು ಒಂದು ಹೆಸರು, ಮತ್ತು ಆ ಹೆಸರು ಬಂದಿದ್ದು ಅವ್ರು ಸತ್ತ ನಂತರ. ಈಗ ಒಂದು ಪ್ರಶ್ನೆ ಬರ್ಬೋದು, ಅಂದರೆ ಗೈಡ್ಗಳು ಸುಳ್ಳು ಹೇಳ್ತಿದ್ದಾರಾ ಅಂತ. ಇಲ್ಲ, ಅವರು ಸುಳ್ಳು ಹೇಳ್ತಿಲ್ಲ, ಅವರು ಎಕ್ಸಾಗ್ರೇಟ್ ಮಾಡ್ತಿದ್ದಾರೆ. ಅವರಿಗೂ ಅದೇ ಕಥೆನ ಇನ್ನೊಬ್ಬರು ಹೇಳಿದರು, ಅವರಿಗೆ ಇನ್ನೊಬ್ಬರು, ಹೀಗೆ ಒಂದು ತಲೆಮಾರಿಂದ ಇನ್ನೊಂದಕ್ಕೆ. ಯಾಕೆಂದರೆ ಒಂದು ಜಾಗ ನೋಡಿದಾಗ ಮನುಷ್ಯನ ಮನಸ್ಸು ಒಂದು ಕತೆ ಕೇಳುತ್ತೆ, ಮತ್ತು ಹಿಸ್ಟ್ರಿ ಆ ಕಥೆನ ಕೊಂಡಾಡಿದಾಗ ನೆನಪು ಅದನ್ನು ತಾನೇ ಬರೆಯುತ್ತೆ. ಒಂದು ಬಂಡೆ, ಒಂದು ಭಯಾನಕ ಎತ್ತರ, ಮತ್ತೊಂದು ಹೆಸರು ಸಾಕಾಗಿತ್ತು ಇದನ್ನು ಮಾಡೋಕ್ಕೆ. ಅಂದರೆ ಈ ತರಹ ಕಥೆಗಳು ಒಂದೇ ಬರ್ತಿಲ್ಲ, ಇವು ಗುಂಪಲ್ಲಿ ಬರ್ತವೆ. ಮತ್ತೆ ನಂದಿ ಬೆಟ್ಟಕ್ಕೆ 3ನೇ ಕತೆ ಇದೆ, ಇದಕ್ಕಿಂತ ದೊಡ್ಡದು. ಕತೆ ಹೆಂಗಿದೆ ಅಂದರೆ, ಬ್ರಿಟಿಷರು ದಾಳಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಟಿಪ್ಪು ಸುಲ್ತಾನ್ ಮತ್ತು ಅವನ ಕಡೆಯವರು ಅವ್ರ ಹತ್ರ ಇದ್ದ ಚಿನ್ನ, ರತ್ನ ಎಲ್ಲವನ್ನೂ ಈ ಬೆಟ್ಟದ ಕೆಳಗಡೆ ಬಚ್ಚಿಟ್ಟಿದ್ದಾರೆ ಅಂತ. ಸುರಂಗಗಳಿಂದ ಈ ಬೆಟ್ಟದ ಕೆಳಗಡೆ ಹೋಗ್ಬೋದು ಅಂತ. ಬೆಟ್ಟದ ಕೆಳಗಡೆ ಸುರಂಗಗಳ ಬಗ್ಗೆ ಆಗಲಿ, ಅಥವಾ ಚಿನ್ನ ಅಡ್ಬಿಟ್ಟೋಗಿರೋ ಬಗ್ಗೆ ಆಗಲಿ, ಬೆಟ್ಟದ ಕೆಳಗಡೆ ಸೀಕ್ರೆಟ್ ಕೊಠಡಿಗಳ ಬಗ್ಗೆ ಆಗಲಿ, ಯಾವುದೇ ದಾಖಲೆಗಳು ಇನ್ನೂ ಸಿಕ್ಕಿಲ್ಲ. ಪ್ರತಿ ತಲೆಮಾರು ಈ ಬೆಟ್ಟಕ್ಕೆ ಒಂದು ವಸ್ತು ಕೊಟ್ಟಿದೆ. ಕೆಲವರು ಗೋಡೆ ಕೊಟ್ಟರು, ಕೆಲವರು ಹೆಸರು ಕೊಟ್ಟರು. ನಮ್ಮ ತಲೆಮಾರು ಏನು ಕೊಟ್ಟಿದೆ? ಬರೀ ಕತೆ. ಪ್ರತಿ ಫೋಟೋ, ಪ್ರತಿ ರೇಲ್, ಗೊತ್ತಾ ಇಲ್ಲಿಂದ ತಳ್ತಿದ್ರು ಅನ್ನೋದು. ನಾವು ಇತಿಹಾಸನ ಯಾವತ್ತೂ ನೋಡ್ತಾ ಇಲ್ಲ, ಇತಿಹಾಸನ ನಾವೇ ನಮ್ಮ ಇಷ್ಟ ಬಂದಂತೆ ಬರಿತಾ ಇದ್ದೀವಿ. ಅದಕ್ಕೆ ಮುಂದೆ ಒಂದು ಸಲ ನಂದಿ ಬೆಟ್ಟದ ಮೇಲೆ ನಿಂತಾಗ ನಿಮ್ಮ ಕಾಲಿನ ಕೆಳಗಿರೋ ಕಲ್ಲು ಅದು ನಿಮಗಿಂತ 10 ತಲೆಮಾರು ಹಿಂದೆ ಇತ್ತು, ನಿಮ್ಮ ನಂತರ 10 ತಲೆಮಾರಿ ಆದಮೇಲೂ ಇರುತ್ತೆ. ಆದರೆ ನೀವು ಆ ಜಾಗದ ಬಗ್ಗೆ ಯಾರಿಗೆ ಏನು ಹೇಳ್ತಿರೋ ಅದು ಬದಲಾಗುತ್ತೆ, ಮತ್ತು ಅದೇ ಕೊನೆ ಇತಿಹಾಸ ಆಗುತ್ತೆ. ಅದಕ್ಕೇನೆ ಇದೊಂದ್ರ ಬಗ್ಗೆ ಮಾತ್ರ ಅಲ್ಲ, ಯಾವುದ್ರ ಬಗ್ಗೆ ಆದರೂ ಇತಿಹಾಸ ಗೊತ್ತಿಲ್ಲದೆ ಕಪ್ಪು ತಿಳುವಳಿಕೆ ಹೇಳೋದು ಬೇಡ. ಈ ಕತೆ ಇಷ್ಟ ಆಗಿದ್ದರೆ ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ಕತೆಯೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.